ನಿರಂತರ ರಂಗೋತ್ಸವದ 2ನೇ ದಿನ ತಾವುಗಳೆಲ್ಲ ಬಂದಿದ್ದೀರಿ, ಸಂತೋಷದ ವಿಚಾರ. ತಮಗೆಲ್ಲರಿಗೂ ನಿರಂತರದ ಪರವಾಗಿ ಸ್ವಾಗತ, ಸುಸ್ವಾಗತ. ಪ್ರಜಾವಾಣಿಯ ಹಿರಿಯ ಸಂಪಾದಕರಾದಂಥ ಕೆ ನರಸಿಂಹಮೂರ್ತಿ ಅವರು ಇವತ್ತು ಬಂದಿದ್ದಾರೆ. ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತೀನಿ. ಗೆಳೆಯ ನರಸಿಂಹಮೂರ್ತಿ ಬಂದಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಮತ್ತು ಬಹುಶಃ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಂಗಭೂಮಿಯನ್ನು ಎಲ್ಲರಿಗೂ ಗೊತ್ತಿರೋ ಹಾಗೇ ಒಂದು ಬಹಳ ಆಘಾತಕಾರಿಯಾದಂಥ ವಿಷಯ ಅಂತಂದರೆ ನಮ್ಮ ಶ್ರೀನಿವಾಸ್ ಭಟ್ ಅವರು ಚೀನಿಯವರು ಇಲ್ಲವಾಗಿದ್ದು ನಿನ್ನೆ ರಾತ್ರಿ. ಕರ್ನಾಟಕದ ರಂಗಭೂಮಿಗೆ ಅವರ ಕೊಡುಗೆ ಬಹಳ ದೊಡ್ಡ ಪಾಲಿತ್ತು. ಅದರಲ್ಲೂ ಮೈಸೂರಿಗೆ ಸುಮಾರು 40 ವರ್ಷ ರಂಗಾಯಣ ಪ್ರಾರಂಭ ಆದಾಗ ಕಾರಂತರ ಜೊತೆಗೆ ಬಂದವರು. ಚೀನಿಯವರ ನಿಧನದ ಸುದ್ದಿಯನ್ನು ಕೂಡ ನಾವು ಬರ್ಕೊಂಡ್ವಿ. ಅಂದರೆ ಒಂದು ಸಂಭ್ರಮ, ಒಂದು ಈ ಥರದ ಒಂದು ಶೋಕದ ಒಂದು ಸನ್ನಿವೇಶ. ಈ ಥರದ ಸನ್ನಿವೇಶಗಳಿಗೆ ಪ್ರತಿದಿನ ನಾವು ಮುಖಾಮುಖಿ ಆಗಲೇಬೇಕು. ಅಂಥ ಕೆಲವು ಸಂಘ ಸಂಸ್ಥೆಗಳ ಪೈಕಿ ನಿರಂತರ ನಿಜಕ್ಕೂ ಅಬ್ಬರಗಳಿಲ್ಲದೆ, ಯಾವುದೇ ಅಬ್ಬರಗಳಿಲ್ಲದೆ ಒಂದು ರಂಗ ಉತ್ಸವವನ್ನು ಪ್ರತಿ ವರ್ಷ ಹಮ್ಮಿಕೊಂಡು ಬರ್ತಾ ಇರೋದು ನಿಜಕ್ಕೂ ನಾವೆಲ್ಲರೂ ಬೆನ್ನು ತಟ್ಟಬೇಕಾಗಿರುವಂಥ ಒಂದು ವಿಚಾರ ಅಂತ ನನ್ನ ಒಂದು ಅಭಿಪ್ರಾಯ. ಇಂದಿನ ನಾಟಕ ಜಯರಾಮ್ ರಾಯಪುರ ರಚಿಸಿರುವ ವಾರಸುದಾರ. أعوذ بالله من الشيطان الرجيم. بسم الله الرحمن الرحيم. فاعلم أنه لا إله إلا الله. لا إله إلا الله. ಹಾಗಾದರೆ ಕರುಣೆ ಮತ್ತು ಮಮತೆಯೇ ದೇವರು. ದೇವರೆಂಬುದು ಒಂದು ಸದ್ಭಾವನೆ. ಕಾಣದೇ ಇರುವ ದೇವರಿಗೆ ನಿಮ್ಮ ಎಲ್ಲಾ ಧರ್ಮಗಳು ಹಲಗುತ್ತಿವೆಯೇ? ಖಂಡಿತ ಇಲ್ಲ. ಮನುಷ್ಯನ ಅರಿವಿಗೆ ಬಂದದ್ದು ಕೃತಿಯಲ್ಲಿ ಉಳಿದಿದ್ದೇ ಜ್ಞಾನ. ಅದು ಸಾಧನೆಯಿಂದಲೋ ಕಾಣಿಕೆಯಾಗಿಯೋ ಬಂದಿರಬಹುದು. ಇದು ಮನುಷ್ಯ ಜಾತವಲ್ಲ, ಆದರೆ ಮನುಷ್ಯನ ಅರಿವಿಗೆ ಬರುತ್ತದೆ. ಈ ಸತ್ಯವೂ ಅವನಿಂದ ಸೃಷ್ಟಿಯಾದುದಲ್ಲ. ಎಲ್ಲ ಜ್ಞಾನವೂ ಅಪೌರುಷೇಯ. ಆ ಅಲ್ಲಾಹು ನಿಮ್ಮ ರಕ್ಷಣೆ ಇರಲಿ. ಅವೇ ಇದು ತೈಮೂರನ ವಂಶಾವಳಿ. ಇಲ್ಲಿ ರಾಜಮುಕುಟ ಹಕ್ಕಿನಿಂದ ದೊರೆಯುವುದಿಲ್ಲ, ಹೋರಾಡಿ ಪಡೆಯಬೇಕು. ಭಾರ ಕೂಡ ತನ್ನ ತಂದೆ, ತಾತ, ಮುತ್ತಾತಂದರ ಹಾಗೆ ಅಣ್ಣ ತಮ್ಮಂದರನ್ನು ಸೋಲಿಸಬೇಕು. ಇದೇ ಸತ್ಯ. ಇದೊಂದೇ ದಾರಿ. ಇದು ಈ ಮೊಬೈಲ್ ಸೈನಿಕರನ್ನು ನಂಬೋದಕ್ಕೆ ಸಾಧ್ಯವಿಲ್ಲ. ಮುಂತಾದನ್ನು ನಿಭಾಯಿಸೋದಕ್ಕೆ ಭಾರತೀಯರಿಗೆ ಸಾಧ್ಯವಿದೆಯೇ? ಹಾಗಾದರೆ ಯುದ್ಧಕ್ಕಾದ್ರೆ ಯಾರು ಗೆಲ್ತಾರೆ? ಇವರನ್ನೆಲ್ಲ ಕರೆಸಿ ಆಣೆ ಮಾಡಿಸಿಕೊಳ್ಳುವ ಅಗತ್ಯವೇನಿತ್ತು? ಅಗತ್ಯವಿರುವ ತಮ್ಮನ್ನು ತಕ್ಷಣ ಕಾಣಬೇಕೆಂದು ನೀವು ನೇರವಾಗಿ ಬಂದದ್ದು ಒಳ್ಳೆಯದೇ ಆಯಿತು. ಸಲಾಮತ್ ರಹಿ. ಶಹಜಾದಿ, ಅಬೂಜಾನ್ ಅವರ ಆರೋಗ್ಯ ಬೇಕಿದೆ. ಭಾಯಿಜಾನ್, ಬಾದ್ಶಾರ ಆರೋಗ್ಯ ಸುಧಾರಿಸುತ್ತಿದೆ. ಈಗ ಸರಾಗವಾಗಿ ಓಡಾಡ್ತಾರೆ. ಶೂಜಾನನ್ನು ನಂಬಬಹುದು.
ಮುಂಗೋಪಿ ಮುರಾದ್ ಹೇಳುವ ಮಾತನ್ನು ನಂಬಬಹುದು. ಆದರೆ ಆ ಬಿಳಿನಾಗರ ಔರಂಗಜೇಬನ ಪತ್ರ ಸಾಲುಗಳನ್ನು ನಂಬಲಾಗದು. ಜಹನಾರ ಅವನ ಮಾತಿಗೆ ಮರಳಾಗ ಸೈಯದ್ ಸರ್ಮರ್, ಈ ಗರೀಬನ ಪ್ರಣಾಮಗಳನ್ನು ಸ್ವೀಕರಿಸಿ. ದಾರ ನಿಮ್ಮ ಬಗ್ಗೆ ಬಹಳ ಹೇಳಿದ್ದಾರೆ. ಎಲ್ಲವೂ ಇರುವ ನಿಮಗೆ ಕೊಡಲು ನನ್ನ ಬಳಿ ಏನೂ ಇಲ್ಲ. ಎಲ್ಲಿ ಆ ಕಾಸಿಂ ಖಾನ್? ಅವನೇ ಸುದ್ದಿ ಕಳಿಸಿದ್ದು. ಜಸ್ವಂತ್ ಸಿಂಗ್ ಯುದ್ಧ ಬಿಟ್ಟು ಓಡಿ ಹೋದನಂತೆ. ಪೂಜಾನನ್ನ ನೋಡಕ್ ಹೋದ್ರೆ ವಾಪಸ್ ಬರೋದಿಲ್ಲ ಅಷ್ಟೇ. ಅದು ನಮಗೆ ತಿಳಿಯದೆ. ನಮ್ಮ ತಂದೆಯವರನ್ನು ನಮ್ಮಷ್ಟು ಬಲ್ಲವರು ಯಾರಿದ್ದಾರೆ? ಬಹದ್ದೂರ್ ಖಾನ್ ಜಹಾಂಪನ್ ಅವರ ಜೊತೆ ಯಾರ್ಯಾರು